ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೇನೆ. ನನ್ನ ಅಳಿಯ ಮಹೀಕ್ಷಿತ್ ನಮಗೆ ಪೇಟೆಯಲ್ಲಿ ಸಿಗ್ತೇನೆ ಅಂತ ಹೇಳಿದ. ಅವನ ತಂದೆ ತಾಯಿ ಕೂಡ ಬಿಡಲಿಕ್ಕೆ ಬಂದಿದ್ದರು. ಹಾಗೆ ನಾವು ನಮ್ಮ ಬಸ್ಸನ್ನು ಹತ್ತಿ ನಮ್ಮ ಊರಿನಿಂದ ಹೊರಡ್ತಾ ಇದ್ದೇವೆ. ನಮ್ಮ ಪಯಣ ಬೆಂಗಳೂರಿನ ಕಡೆಗೆ ಸಾಗ್ತಾ ಉಂಟು. ಮತ್ತು ಬಸ್ಸಲ್ಲಿ ಫ್ಯಾನು ಮತ್ತು ಲೈಟ್ ಇದನ್ನೆಲ್ಲ ಒಂದು ಚೆಕ್ ಮಾಡಬೇಕಲ್ಲ ಎಷ್ಟಾದರೂ ಕೂಡ. ಹಾಗೆ ನಾನು ಮತ್ತೆ ಅವನು ಕೂತ್ಕೊಂಡು ಎಂತೆಲ್ಲ ವರ್ಕಿಂಗ್ ಆಗ್ತಾ ಉಂಟು, ಎಂತೆಲ್ಲ ವರ್ಕಿಂಗ್ ಇಲ್ಲ ಅಂತ ಹೇಳೋದನ್ನೆಲ್ಲ ನೋಡ್ತಾ ಇದ್ದೆವು. ಆನ್ ಆಗ್ತಾ ಉಂಟಾ? ಇಲ್ಲ, ವರ್ಕಿಂಗೇ ಇಲ್ಲ. ಇದು ಫ್ಯಾನ್ ಹತ್ತಿರ ಫ್ಯಾನ್ ವರ್ಕಿಂಗ್. ಇವನು ಪ್ರತಿ ಸಲ ರಜೆಯಲ್ಲಿ ಇವನ ಚಿಕ್ಕಮ್ಮ ಅಂದರೆ ನನ್ನ ಅತ್ತಿಗೆಯ ಮನೆಗೆ ಬರಲಿಕ್ಕುಂಟಾಯ್ತಾ. ಹಾಗೆ ಅವನಿಗೆ ಬೆಂಗಳೂರಿನ ಪ್ರಯಾಣ ಅಂತ ಹೊಸತ್ತಲ್ಲ, ಆದರೂ ಕೂಡ ಒಂಥರ ಕುತೂಹಲ, ಒಂದು ಎಕ್ಸೈಟ್ಮೆಂಟ್ ಅವನ ಮುಖದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ನಾನು ಕೂಡ ಅಷ್ಟೇ, ಸಾಧಾರಣ ಇವನ ವಯಸ್ಸಿನಲ್ಲಿರುವಾಗ ಮೊದಲ ಬಾರಿಗೆ ಬೆಂಗಳೂರಿಗೆ ಹೋಗಿದ್ದೆ. ನಾನು ಮೊದಲು ಬೆಂಗಳೂರಿಗೆ ಹೋದದ್ದು ರೈಲಿನಲ್ಲಿ, ಈ ರೀತಿ ಬಸ್ಸಿನಲ್ಲೆಲ್ಲ ಹೋಗಿರಲಿಲ್ಲ. ಹಾಗೆ ಇವನು ಬಸ್ಸಿನಲ್ಲಿ ಕೂತ್ಕೊಂಡು ಎಲ್ಲ ಹೊರಗಿನ ದೃಶ್ಯಗಳನ್ನು ವೀಕ್ಷಿಸೋದು, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ಮತ್ತು ಬಸ್ಸಿನ ಬಗ್ಗೆ ಮಾತಾಡೋದು, ಹೀಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿ ಮಧ್ಯರಾತ್ರಿ ಆದರೂ ಕೂಡ ನಮ್ಮ ಪಟ್ಟಾಂಗ ಮುಗ್ದೇ ಇರಲಿಲ್ಲ ಆಯಿತಾ. ನನಗೆ ಇವನನ್ನು ನೋಡಿದಾಗ ಇಲ್ವ ನನ್ನ ಬಾಲ್ಯವನ್ನೇ ನೆನಪಾಗ್ತಾ ಉಂಟು. ಬೇಸಿಗೆ ರಜೆಯಲ್ಲಿ ಎಲ್ಲ ಎಲ್ಲಿಗಾದರೂ ಹೋಗೋದಿದ್ರೆ ಉಂಟಲ್ವ, ನನಗೆ ನಿದ್ದೆಯೇ ಬರ್ತಾ ಇರಲಿಲ್ಲ. ರಾತ್ರಿ ಕೂಡ ನಿದ್ದೆ ಬರಲಿಕ್ಕಿಲ್ಲ, ಬೆಳಿಗ್ಗೆ ಕೂಡ ಬೇಗ ಎಚ್ಚರ ಆಗ್ತಾ ಇತ್ತು. ಹೋಗಲಿಕ್ಕೆ ಒಂದು ಕುತೂಹಲ, ಒಂದು ಎಕ್ಸೈಟ್ಮೆಂಟ್ ನನಗೆ ತುಂಬ ಇತ್ತಾಯ್ತಾ. ಹಾಗೆ ಬೇಸಿಗೆ ರಜೆಯಲ್ಲಿ ನೆಂಟರ ಮನೆಗೆ ಹೋಗೋದು, ಸಂಬಂಧಿಕರ ಮನೆಗೆಲ್ಲ ಹೋಗೋದು, ಮಕ್ಕಳೆಲ್ಲ ಜೊತೆಯಲ್ಲಿ ಸೇರುವುದು, ಅಕ್ಕ ತಂಗಿಯರೆಲ್ಲ ಜೊತೆಗೂಡುದು. ಚಿಕ್ಕಮ್ಮಂದ್ರೆ ನನಗಿರಲಿಲ್ಲ, ನನಗೆ ದೊಡ್ಡಮ್ಮಂದ್ರು ಮಾತ್ರ ಇದ್ದದ್ದು. ನನ್ನ ಅಮ್ಮನೇ ಸಣ್ಣವರು. ಹಾಗೆ ನನ್ನ ದೊಡ್ಡಮ್ಮಂದ್ರ ಮನೆಗೆ ಹೋಗೋದು, ಇದೆಲ್ಲ ಸಾಕಷ್ಟು ಇವನ ಚಿಕ್ಕಮ್ಮನ ಮನೆಗೆ ಹೋಗುವಾಗ ನನಗೆ ನಾನು ನನ್ನ ದೊಡ್ಡಮ್ಮಂದಿರ ಮನೆಗೆ ಹೋದದ್ದೆಲ್ಲ ನೆನಪಾಗ್ತಾ ಉಂಟಾಯ್ತಾ. ಹಾಗೆ ಮರುದಿನ ಅವನನ್ನು ಎಬ್ಬಿಸುವ ಪ್ರಮೇಯವೇ ಬರಲಿಲ್ಲ ನನಗೆ. ಯಾಕಂತ ಹೇಳಿದರೆ ಅವನು ಕೂಡ ಬೇಗ ಎದ್ದಿದ್ದ. ನಾನು ಹೇಳುವ ಸಮಯಕ್ಕೆ ಸರಿಯಾಗಿ ಅಲಾರಾಮ್ ಇಲ್ಲದೆ ಇಬ್ಬರು ಕೂಡ ಎದ್ದಿದ್ದೆವು ನಾವು. ಮತ್ತೆ ಅವನು ಗಮ್ಯ ಸ್ಥಳವನ್ನು ತಲುಪಿದಾಗ ಅವನ ಚಿಕ್ಕಪ್ಪ ಅಂದರೆ ಶ್ರೀವಿಕನ ತಂದೆ ಇದ್ದಾರಲ್ಲ, ಅವರು ಬಂದರು ಇಳಿಯಲಿಕ್ಕಾಗುವಾಗ. ಹಾಗೆ ಅವನನ್ನು ಇಳಿಸಿ ನಾನು ಕೂಡ ನನ್ನ ಒಂದು ಗಮ್ಯ ಸ್ಥಳವನ್ನು ತಲುಪಿದೆ. ತುಂಬ ಮುಂಜಾನೆ ಆಗಿರೋದ್ರಿಂದ ವಾಹನ ದಟ್ಟಣೆ ಬೆಂಗಳೂರಿನಲ್ಲಿ ತುಂಬ ಕಡಿಮೆ ಇತ್ತು. ಮತ್ತೆ ನಾನು ರಿಕ್ಷಾ ಹತ್ತಿ ನನ್ನ ರೂಮ್ ಕೂಡ ತಲುಪಿದೆ. ಬೆಳಿಗ್ಗೆ ಬೇಗ ತಲುಪಿದ್ರಿಂದ ನನಗೆ ನನ್ನ ಕ್ಯಾಬ್ ಬರುವ ಸಮಯಕ್ಕೆ ಸರಿಯಾಗಿ ಹೊರಟು ಹೋಗಲಿಕ್ಕೆ ಸುಲಭ ಆಯಿತು. ಹಾಗೆ ಇವತ್ತು ನನ್ನ ಜೊತೆಗೆ ಭೂಮಿಕಾ ಅವರು ಕೂಡ ಬರ್ತಾ ಇದ್ದಾರೆ ಆಫೀಸಿಗೆ. ನಿಜವಾಗ್ಲೂ ಈಗ ಭೂಮಿಕಾ ಅವರು ಆಫೀಸಿಗೆ ಹೋಗುವ ವಾರ, ನಾನು ಮನೆಯಲ್ಲಿ ಕೆಲಸ ಮಾಡುವ ವಾರ. ಆದರೆ ನಾನು ಅವರ ಹೋಗುವ ವಾರಕ್ಕೆ ಬಂದಿರುವ ಕಾರಣ ನಾವಿಬ್ಬರು ಕೂಡ ಇವತ್ತು ಜೊತೆಯಾಗಿ ಕ್ಯಾಬಲ್ಲಿ ಹೋಗುವ ಹಾಗಾಯಿತು. ಹಾಗೆ ಅವರು ಮುಂದೆ ಕೂತ್ಕೊಂಡಿದ್ರು, ನಾನು ಹಿಂದೆ ಕೂತ್ಕೊಂಡಿದ್ದೆ. ಇಲ್ಲಿ ಕಾಣ್ತಾ ಇರಬಹುದು, ಇವರೇ ಭೂಮಿಕಾ, ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಕೊಲೀಗ್, ನನ್ನ ಮನೆಯ ಓನರ್ ಎಲ್ಲ ಕೂಡ ಇವರೇ ಆಯಿತಾ. ಹಾಗೆ ನಾವು ಯಾವಾಗಲೂ ಜೊತೆಯಾಗಿ ಹೋಗ್ತಾ ಇದ್ದೆವು 6 ತಿಂಗಳ ಹಿಂದೆ. ಈಗ ತುಂಬ ಅಪರೂಪಕ್ಕೊಂದೊಂದ್ಸಲ ಸಿಗ್ತದೆ ಹೋಗಲಿಕ್ಕೆ. ಇವತ್ತು ಭೂಮಿಕಾ ಅವರ ಊರಿಗೆ ಹೋಗ್ತಿದ್ದಾರೆ. ಸೋಮವಾರ ಬರ್ತಾರಂತೆ. ಆದರೆ ಅವರಿಗೆ ಸೋಮವಾರದಿಂದ ಆಫೀಸ್ ಇರೋದಿಲ್ಲ, ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರಲ್ವಾ, ಆವಾಗ ಮೀಟ್ ಮಾಡುವ ನಾವು. ಮೀಟ್ ಮಾಡುವ. ನಾನೀಗ ನನ್ನ ರೂಮ್ ತಲುಪಿದೆ. ಇವತ್ತು ನಾನು ಭೂಮಿಕಾ ಅವರೊಟ್ಟಿಗೆ ಹೋಗಿ ಬಂದದ್ದು. ಭೂಮಿಕಾ ಅಂತ ಹೇಳಿದರೆ ನನ್ನ ಓನರ್ ಆಗೋದಕ್ಕಿಂತ ಮುಂಚೆ ಅವರು ನನ್ನ ಸಹೋದ್ಯೋಗಿ, ನನ್ನ ಬೆಸ್ಟ್ ಫ್ರೆಂಡ್. ಇವತ್ತಿನ ಆಫೀಸ್ ಮುಗೀತು, ಇನ್ನು ನಾಳೆ ಒಂದು ಹೋಗಬೇಕು. ನಾಳೆ ಒಂದು ಹೋದರೆ ಮತ್ತೆ ಇನ್ನೊಂದು 3 ದಿವಸ ಹೋದರೆ ನಂದು 10 ದಿವಸ ಕಂಪ್ಲೀಟ್ ಆಗ್ತದೆ, ಮತ್ತೆ ಮನೆಗೆ ಹೋಗುದು. ಕೆಲವರಿಗೆಲ್ಲ ಸಂಶಯ ಇರಬಹುದು, 10 ದಿವಸ ಒಂದೇ ಸಲ ಬಂದು ಮಾಡಿ ಹೋಗ್ಬೋದಲ್ಲ, ಯಾಕೆ ವಾರ ವಾರ ಹೋಗಬೇಕು ಅಂತ. ನಮ್ಮ ಕಂಪನಿಯಲ್ಲಿ ರೂಲ್ಸ್ ಇರುವುದೇ ಹಾಗೆ, 10 ದಿವಸ ಒಂದೇ ಸಲ ಕಂಪ್ಲೀಟ್ ಮಾಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಮ್ಮಲ್ಲಿ ತುಂಬ ಜನ ಎಂಪ್ಲಾಯೀಸ್ ಇರುವಾಗ ಅದು ಇಂಥವ್ರಿಗೆ ಇಂಥದ್ದೇ ಸೀಟ್ ಅಂದರೆ ನಿಗದಿತಪಡಿಸಿರುವಂತಹ ಸೀಟ್ ಇರ್ತದಲ್ಲ. ಹಾಗಾಗಿ ಒಂದು ವಾರ ನಾವು ಹೋದರೆ ಇನ್ನೊಂದು ವಾರ ನಮ್ಮ ಟೀಮಿನ ಇನ್ನರ್ಧ ಭಾಗ ಬರುವಂಥದ್ದು, ಹಾಗೆ ಮಾಡಬೇಕು ಅಂತ ರೂಲ್ಸ್ ಇದೆ. ಹಾಗಿರುವಾಗ ನಮಗೆ ಪೂರ್ತಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ, ಎಷ್ಟೇ ನಾವು ಒಳ್ಳೆ ಕೆಲಸ ಮಾಡಿದ್ರು ಎಂತ ಮಾಡಿದ್ರು ಕೂಡ, ಅದೊಂದು ರೂಲ್ಸ್ ಅಂತ ಇರುವಾಗ ಅದನ್ನು ನಾವು ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗೆ ನಮಗೋಸ್ಕರ ಅಂತೆಲ್ಲ ಎಂತ ಸ್ಪೆಷಲ್ ಅಂತ ಇಲ್ಲ, ಎಲ್ಲರೂ ಹೇಗೆ ಹೋಗಬೇಕು ಹಾಗೆ ಹೋಗಬೇಕು ನಾವು ಕೂಡ. ಹೊರಗೆ ಜೋರು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಅರ್ಧದಲ್ಲಿ ನಿಲ್ತದ ಅಲ್ಲ ಪೂರ್ತಿಯಾಗಿ ಬಂದು ಇಳೆಯನ್ನು ತಂಪು ಮಾಡ್ತದ ಅಂತ ಗೊತ್ತಿಲ್ಲ ನನಗೆ. ನಾನು ಈಗ ರಾಗಿ ಮಾಲ್ಟ್ ಕುಡಿದೆ. ರಾಗಿ ಮಾಲ್ಟ್ ಯಾಕಂತ ಹೇಳಿದರೆ ನನಗೆ ಸ್ವಲ್ಪ ಹಸಿವಾಗ್ತಾ ಇತ್ತು. ಹಾಗೆ
ರಾಗಿಯನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಕುಡಿಯೋದು ಚಂದ ಆಗ್ತದೆ. ಸ್ವಲ್ಪ ತಿಕ್ಕಾಗಿರ್ಬೇಕು, ಮಂದ ಮಂದ ಇರ್ಬೇಕು, ಆಗ ಒಳ್ಳೇದಾಗ್ತದೆ. ನಂಗೆ ಮತ್ತೆ ಹಾಲು ಹಾಕಿ ಕೂಡ ಮಾಡಿ ಕುಡಿಯೋರಿದ್ದಾರೆ, ಬೇರೆ ಬೇರೆ ವಿಧಾನದಲ್ಲಿ ರಾಗಿ ಮಾಲ್ಟ್ ಮಾಡಿ ಕುಡಿತಾರೆ. ನಾನು ಈ ವಿಧಾನದಲ್ಲಿ ಮಾಡಿ ಕುಡ್ದದ್ದು, ನನಗೆ ಇನ್ಸ್ಟಂಟ್ ಆಗಿ ಬೇಕಿತ್ತು. ಹಾಗೆ ಈಗ ಒಳಗೆ ಸೆಕೆ ಆಗ್ತಾ ಉಂಟು, ಬಾಗಿಲು ತೆಗೆದ್ರೆ ಮಳೆ ಬರ್ತಾ ಉಂಟು, ನೋಡುವ ಎಂತೆಲ್ಲ ಆಗ್ತದೆ ಅಂತ. ಹಾಗೆ ಇವತ್ತು ಬೆಂಗಳೂರಿಗೆ ತಲುಪಿದ್ದು ಬೆಳಿಗ್ಗೆ. ಮಹೀಕ್ಷಿತ್ ಅಲ್ಲಿ ಇಳಿದು ಅತ್ತಿಗೆ ಮನೆಗೆ ಹೋದ. ಅಲ್ಲಿ ಮತ್ತೆ ನಾನು ಅತ್ತಿಗೆಯವರ ಮನೆಗೆ ನಾಳೆ ಹೋಗುವ ಒಂದು ಪ್ಲಾನ್ ಉಂಟು. ಎಂತೆಲ್ಲ ಆಗ್ತದೆ, ಹೇಗೆಲ್ಲ ಹೋಗ್ತದೆ ದಿನ, ಮತ್ತೆ ಸಂಜೆ ಎಂತೆಲ್ಲ ಪ್ಲಾನ್ ಚೇಂಜ್ ಆಗ್ತದಾ ನೋಡ್ಬೇಕು. ಎಂತ ಇದ್ರು ಕೂಡ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೇನೆ. ಹಾಗೆ ಅಲ್ಲಿ ಒಂದು ವೇಳೆ ಹೋದ್ರೆ ಅಲ್ಲಿ ಇಬ್ರು ಮಕ್ಕಳಿರ್ತಾರೆ, ಫುಲ್ 2 ದಿವಸ ಹೇಗೆ ಹೋಗ್ತದೆ ಗೊತ್ತಾಗ್ಲಿಕ್ಕಿಲ್ಲ. ಹಾಗೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ತುಂಬಾ ಪುಟ್ಟ ವಿಡಿಯೋ ಆಗಿರಬಹುದು, ನನಗೆ ಎಡಿಟ್ ಮಾಡಿ ಆದ್ಮೇಲೆ ಗೊತ್ತಾಗಬಹುದು ಎಷ್ಟು ವಿಡಿಯೋ ಉಂಟು. ಆಕ್ಚುಲಿ ಕ್ಯಾಪ್ಚರ್ ಮಾಡಿದೆ ಸ್ವಲ್ಪ, ನಾನು ಇನ್ನು ಸ್ವಲ್ಪ ಕೆಲಸ ಎಲ್ಲ ಉಂಟೆಲ್ಲ ಮಾಡಿ. ಮತ್ತೆ ಕೆಲಸ ಅಂತ ಹೇಳಿದ್ರೆ ಆಫೀಸಿದ್ದು ಕೆಲಸ ಅಲ್ಲ, ರೂಮಿಗೆ ಬಂದ ತಕ್ಷಣ ನಮ್ಮದು ಎಲ್ಲ ಕೆಲಸ ಇರ್ತದಲ್ಲ, ಪಾತ್ರೆ ತೊಳೆಯೋದು ಮತ್ತೆ ಅದು ಇದು ಅಂತೆಲ್ಲ ಕೆಲಸ ಎಲ್ಲ ಮಾಡಿ ಮನೆಗೆ ಫೋನ್ ಮಾಡಿ ಮಲಗುದೆ. ಯಾಕಂತ ಹೇಳಿದ್ರೆ ನಿನ್ನೆ ನನಗೆ ನಿದ್ದೆ ಸರಿ ಆಗ್ಲಿಲ್ಲ. ನನಗೆ ಅದು ಸ್ಲೀಪರ್ ಬಸ್ಸಲ್ಲಿ ಯಾವತ್ತಿದ್ರು ಹಾಗೆ, ಆದರೆ ನಾನು ಸ್ಲೀಪರ್ ಬಸ್ ಬುಕ್ ಮಾಡಲಿಕ್ಕೆ ಎಂತ ಕಾರಣ ಅಂತ ಹೇಳಿದ್ರೆ, ನನಗೆ ಇಲ್ಲಿಗೆ ಬೇಗ ತಲುಪ್ತೇನೆ. ನಾನು ಇರುವ ಜಾಗಕ್ಕೆ ಹತ್ತಿರದಲ್ಲೇ ಅಲ್ಲಿ ಸ್ಟಾಪ್ ಉಂಟು ಆ ಬಸ್ಸಲ್ಲಿ. ಆದರೆ ಗೌರ್ಮೆಂಟ್ ಆದರೆ ನನಗೆ ಮೆಜೆಸ್ಟಿಕ್ಕಿಗೆ ಹೋಗಿ ಹಾಗೆಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವ ಉದ್ದೇಶಕ್ಕೋಸ್ಕರ ನಾನು ಸ್ಲೀಪರ್ ಬಸ್ ಬುಕ್ ಮಾಡಿರುವಂಥದ್ದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.